ನೋಡಿ, ಸಿನಿಮಾ ಸ್ಟಾರ್ ಅಂದ್ಮೇಲೆ ಅವ್ರಿಗೆ ಅಭಿಮಾನಿಗಳಿರೋದು ಕಾಮನ್. ಹಾಗೆ ಇಲ್ಲೊಬ್ಬ ಸ್ಟಾರ್ ನಟನಿಗೆ ತುಂಬಾ ಅಭಿಮಾನಿಗಳಿದ್ದಾರೆ. ಆ ಸ್ಟಾರ್ ನಟ ತನ್ನ ಅಭಿಮಾನಿಗಳಿಗೋಸ್ಕರ ಏನು ಮಾಡಕ್ಕೂ ರೆಡಿ ಇದ್ದಾನೆ. ಅದ್ಭುತವಾದ ಆಕ್ಟ್ ಮಾಡ್ತಾನೆ, ಆದ್ರೆ ಒಂದು ಕಂಡೀಷನ್. ಡಿಫ್ರೆಂಟ್ ಆಗಿ ಫೈಟ್ ಮಾಡ್ತಾನೆ, ಆದ್ರೆ ಒಂದು ಕಂಡೀಷನ್. ಚೆನ್ನಾಗಿ ಡ್ಯಾನ್ಸು ಮಾಡ್ತಾನೆ, ಆದ್ರೂ ಒಂದು ಕಂಡೀಷನ್. ಇವನ ಕಂಡೀಷನ್ ಕ್ವಾಟ್ಲೆಯಿಂದಾಗಿ ಡೈರೆಕ್ಟರ್ ಕಂಡೀಷನ್ ಏನಾಗುತ್ತೆ, ಆ ಹೀರೋ ಹಾಕೋ ಕಂಡೀಷನ್ ಆದ್ರೂ ಏನು. ಶೂಟಿಂಗ್ ಸ್ಪಾಟ್ಗೆ ಹೋಗಿ ನೋಡೋಣ ಬನ್ನಿ. ಸೊ ಈ ಆಕ್ಟ್ ನ ಪರ್ಫಾರ್ಮ್ ಮಾಡಕ್ಕೆ ವೇದಿಕೆ ಮೇಲೆ ಬರ್ತಾ ಇದಾರೆ ನಮ್ಮೆಲ್ಲ ಕಿಲ್ಲಾರಿಗಳು. ಅನ್ಕಾನ್ಸಲ್ವೇನೋ ನೋಡ್ಕೊಂಡು ನಡಿಯ. ಸರ್ವೆಂಟ್ಗಳೆಲ್ಲ ನನಗೆ ಕೌಂಟ್ರ್ ಕೊಡಂಗಾಗೋಯ್ತು. ನನ್ನ ಮಗನೇ, ಈ ಡ್ಯಾನ್ಸ್ ಮಾಡೋದು, ಹಾಡು ಹೇಳೋದು ಏನೇ ಇದ್ರು ಅದು ನಮ್ಮ ಸ್ಟಾರ್ದು. ಅಂದ್ರೆ ನಿಮ್ ಸರ್ ಮನೇಲಿದಾರ? ಅವ ಒಳಗಿದ್ದಾರೆ. ನೀವ್ಯಾರು? ನಿಮ್ಮ ಹೆಸರೇನು? ಅವ್ರನ್ ಕರಿ. ಅವ್ರ ಆಮೇಲೆ ಕರಿತೀನಿ, ನಿನ್ನ ಹೆಸರು ಹೇಳು. ಅವ್ರನ್ ಕರಿ. ಅವ್ರ ಆಮೇಲೆ ಕರಿತೀನೋ, ನಿನ್ನ ಹೆಸರು ಹೇಳು. ನನ್ನ ಹೆಸರೇ ಅವ್ರನ್ ಕರಿ. ಸರಿ ಸರ್, ಈಗ ಹೋಗಿ ಅವ್ರನ್ನೇ ಕರ್ಕ ಬರ್ತೀನಿ. ಓಕೆ. ನಮಸ್ಕಾರ ಬಾಸ್. ನಮಸ್ಕಾರ ಜಡ್ಜಸ್. ನನ್ನ ಹೆಸರು ಅವ್ರನ್ ಕರಿ ಅಂತ. ಫೇಮಸ್ ಡೈರೆಕ್ಟ್ರು. ಸಿಕ್ಕಾಪಟ್ಟೆ ಸಿನಿಮಾನ ಡೈರೆಕ್ಷನ್ ಮಾಡಿದ್ದೀನಿ, ಆದ್ರೆ ಒಂದು ರಿಲೀಸ್ ಆಗಿಲ್ಲ. ಒಂದೇ ಒಂದು ರಿಲೀಸ್ ಆಗಿದ್ರು ನಿಮ್ ಪಕ್ಕದಲ್ಲಿ ಒಂದು ಚೇರ್ ಇರ್ತಿದ್ದು, ನಾನು ಅಲ್ಲಿರ್ತಿದ್ದೆ. ಬಟ್ ಇಟ್ಸ್ ಓಕೆ. ಇವತ್ತು ನನ್ನ ನೆಕ್ಸ್ಟ್ ಮೂವಿಗೆ ಹೀರೋನ ಬುಕ್ ಮಾಡಕ್ ಬಂದಿದ್ದೀನಿ. ಅವ್ರ ಹೆಸರು ಕೇಶ ಚಕ್ರವರ್ತಿ ಕೇಶವ್ ರಾಜ್ ಅಂತ. ಅವ್ರಿಗೆ ಡ್ಯಾನ್ಸ್ ಬರಲ್ಲ, ಹಾಡು ಹೇಳಕ್ ಬರಲ್ಲ, ಡೈಲಾಗ್ ಹೇಳಕ್ಕೂ ಬರಲ್ಲ, ಹೀರೋ ಆಗಿರೋ ಯಾವ ಕ್ವಾಲಿಟೀಸು ಇಲ್ಲ. ಆದ್ರೆ ಅವ್ರ ಕೂದಲಿಗೆ ನಮ್ಮ ಅನುಶ್ರೀ ಮೇಡಮ್ ತರ ತುಂಬಾ ಜನ, ಕೋಟ್ಯಾಂತರ ಜನ ಹುಡುಗಿರು ಫ್ಯಾನ್ಸ್ ಆಗ್ಬಿಟ್ಟವ್ರೆ. ನಮ್ ಸ್ಟಾರ್ ಎಂಟ್ರಿ ಕೊಟ್ರೆ ಮಮ್ಮಿ, ನಾನು ಯಾರು ಅಂತ ಗೊತ್ತಾಯ್ತಾ? ಯಾರು ಯಾರು ಅಂತ ಗೊತ್ತಿಲ್ಲ ಮಮ್ಮಿ. ನಿನ್ನ ಹೆಸರು? ಏನ್ ಮಮ್ಮಿ? ಶಾರುಖ್ ಸಲ್ಮಾನ್ ಸೂರ್ಯ. ಯಾ ಶಾರುಖ್ ಸಾಬೂನ್ ಸೂರ್ಯನ್ಗೆ, ಶಾರುಖ್ ಸಾಬೂನ್ ಸೂರ್ಯನ್ಗೆ. ನನ್ನ ಬಾಯಿಗೆ ದರ್ಬೆ ಹಾಕಿ ಸುಡ, ಅದು ಸಾಬೂನ್ ಅಲ್ವೋ, ಸಲ್ಮಾನ್. ಶಾರುಖ್ ಸಲ್ಮಾನ್ ಸೂರ್ಯನ್ಗೆ, ಶಾರುಖ್ ಸಲ್ಮಾನ್ ಸೂರ್ಯನ್ಗೆ. ಹೌದು, ಶೂಟಿಂಗ್ ಯಾವಾಗ? ನಾಳೆಯಿಂದ ಶುರು ಮಾಡೋಣ ಸರ್. ಓಕೆ, ಹೀರೋಯಿನ್ ಯಾರು? ಸರ್ ಹೀರೋಯಿನ್ ಹೊಸಬರಿಗೆ ಅವಕಾಶ ಕೊಡೋಣ, ಅವ್ರನ್ನ ಎನ್ಕರೇಜ್ ಮಾಡೋಣ. ಜಗಣ್ಣ, ನೀವ್ ಹೇಳಿದ್ರಿ ಅಂತ CK ಮಂದಣ್ಣ ಅವ್ರನ್ನ ಈ ಸಿನಿಮಾ ಹೀರೋಯಿನ್ ಆಗಿ ತಗೊಂಡಿದ್ದೀವಿ. ಓಕೆ ಅಲ್ವಣ್ಣ? ಅವ್ರನ್ನ ಕರ್ಸ್ಬಿಟ್ಟು ತುಂಬಾ ಟ್ಯಾಲೆಂಟೆಡ್ ಹುಡುಗಿ ಸರ್, ಸಖತ್ ಆಕ್ಟ್ ಮಾಡ್ತಾರೆ. CK ಮಂದಣ್ಣ ಅಂದ್ರೆ ಆ ಶೃಂಗೇರಿಯಲ್ಲಿ ಟೆಂಟ್ ಹಾಕಿದಾರಲ್ಲ ಅವ್ರ? ಕರೆಕ್ಟ್ ಸರ್, ಅವ್ರೆ. ಇರ್ಲಿ. ನಾನು ನಾಳೆ ಬೆಳಿಗ್ಗೆ ಮೇಕಪ್, ಹೇರ್ ಸ್ಟೈಲು ನಾನೇ ಮಾಡ್ಕೊಂಡ್ ಬರ್ತೀನಿ. ಓಕೆ ಸರ್, ಓಕೆ. ಬಾಸ್, ಒಂದೇ ಸ್ಕಿಟ್ ಅಲ್ಲಿ ಶಿಷ್ಯ ಸನ್ನು ಫುಲ್ ಹ್ಯಾಪಿನಾ? ಬಜಾರಿಲ್ಲ ಇವತ್ತು, ಅದ್ ಬೇರೆ ದುಃಖ. ಜಗಣ್ಣ, ನನ್ನ ಕಂಡ್ರೆ ಸಾಕು ಜನ ಸಾಯ್ತಾರೆ. ನಾನು ಹೆಲ್ಮೆಟ್ ಹಾಕೊಂಡೋದ್ರೂ ಕಂಡಿಡ್ತಾರೆ, ಮಾಸ್ಕ್ ಹಾಕೊಂಡೋದ್ರೂ ಕಂಡಿಡ್ತಾರೆ. ಯಾಕೆ ಗೊತ್ತಾಯ್ತಾ? ಯಾಕಂದ್ರೆ ನಾನು ನಂಬರ್ 1 ಸೂಪರ್ ಸ್ಟಾರ್. ಆ ಟಪ್ಪ ನನ್ ಮಗ ಡೈರೆಕ್ಟ್ ನನ್ನ ಹೀರೋ ಮಾಡ್ತೀನಿ ಅಂತ ಹೇಳಿ ಅವನ ಮನೆ ನಾಯಿ ಕಕ್ಕ ಮಾಡ್ತೀನಿ. ಅವನ ಹೆಂಡತಿ ಮಕ್ಳು ಅಂಡ್ದಂಟು. ಅವನ ಹೆಂಡತಿ ಜೊತೆ ದಿನಾಲು ತರಕಾರಿ ಕಟ್ ಮಾಡ್ಸುತ್ತೆ. ಎಲ್ಲ ಕೆಲಸನೂ ಮಾಡಿರ್ತಾನೆ, ಆದ್ರೆ ನನ್ನ ಹೀರೋನೇ ಮಾಡಲಿಲ್ಲ. ತಪ್ಪ ನನ್ನ ಮಗ ಕೊಡುತ್ತಾ ಇದ್ದೀರಾ? ನಮ್ ಡೈರೆಕ್ಟರ್ ಕಚ್ಚರ ನನ್ನ ಮಗ ಅಂತ ಇದ್ದೀರಾ? ಡೈರೆಕ್ಟ್ರೇ, ನೀವೇ ನನ್ನ ಪಾಲಿನ ದೇವರು ಅಂತಿದ್ದೆ. ನಿಮ್ ಟೀಮ್ ಅವರೆಲ್ಲ ಡೈರೆಕ್ಷನ್ ಟೀಮರ್ನ ದೇವ್ರು ಅಂದ್ಬಿಟ್ಟು ಬೇಗ ಮೇಲಕ್ಕೆ ಕಳ್ಸ್ಬಿಡ್ತೀರಿ. ನೀವು ಕೂಡ ಅಷ್ಟೇ, ಅವ್ರ ಕಾಲ್ ಕೆಳಗನೆ ತೂರ್ತಾ ಇರ್ತೀರಲ್ಲ. ಅಯ್ಯೋ, ಶೂಟಿಂಗ್ ಟೈಮ್ ಆಯ್ತು, ಬೇಗ ಹೀರೋಯಿನ್ ಚೈಲ್ಡ್ ಆರ್ಟಿಸ್ಟ್ ಕರಿ. ಚೈಲ್ಡ್ ಆರ್ಟಿಸ್ಟ್ ಬಂದೆ. ಇವನು ಚೈಲ್ಡ್ ಆರ್ಟಿಸ್ಟ್ 20 ವರ್ಷದಿಂದ ಚೈಲ್ಡ್ ತರ ಇದೆಯಾ ಕಣ. ಈಗ
ಸಿನಿಮಾದಲ್ಲಿ ಲೀಡ್ ಕ್ಯಾರೆಕ್ಟರ್. ನಾನು ಹೇಳ್ದಾಗೆಲ್ಲ ಈ ಕಾರ್ನ ಸೊಯ್ ಅಂತ ತಗೋ ಹೋಯ್ತಾ ಇರೋ. ಓಲಾ ಲ್ಯಾಗ್ ಆಯ್ತು ನಮ್ಮ ಮಗನ. ಹೀರೋಯಿನ್ ಕರಿ. ಹೀರೋಯಿನ್ ಮೇಡಮ್. ನೋಡಿ ಮೇಡಮ್, ಹೀರೋ ಸರ್ ಹೊಸ ಹೀರೋಯಿನ್ ಬ್ಯಾಡ, ನನ್ನ ಲೆವೆಲ್ಗೆ ಅವ್ರು ಆಕ್ಟಿಂಗ್ ಮಾಡಲ್ಲ ಅಂತ ಹೇಳಿದ್ರು. ಆದ್ರೆ ನಾನು ನೀವೇ ಬೇಕು ಬೇಕು ಅಂತ ಕರ್ಸ್ಕೊಂಡಿದೀನಿ. ನಮ್ಗೇನು ಇಲ್ವಾ? ನಮ್ಗೇನಿಲ್ವಾ? ಅಯ್ಯಯ್ಯೋ ಸ್ಲಿಪ್ಪರ್ ಕಲ್ಸಿಕೊಂಡಿತ್ತು ಸರ್. ನಾನೆಲ್ಲ ಕಾಲ್ಗೆ ಸ್ಲಿಪ್ಪರ್ ಹಾಕೊಂಡಿತ್ತು ಅನ್ಕೊಂಡೆ. ಆದ್ರೂ ನಿಮ್ದು ಈ ಪಿಂಪಲ್ ಚೆನ್ನಾಗದೆ. ಪಿಂಪಲ್ ಅಲ್ಲ ಟಿಂಪಲ್. ಹೋಗಿ ಬಿಡ ಕೂತ್ಕೊಳ್ಳಿ. ಹೀರೋ ಕರೆ. ಹೀರೋ ಸರ್. ಬಾಯಿಗೆ ಸೊಗಿಡ್ ಹಾಕ. ಅದು ಸಾಬೂನ್ ಅಲ್ಲ ಕಣೋ, ಸಲ್ಮಾನ್. ಡೈರೆಕ್ಟ್ರೆ ಸರ್ ಸೀನ್ ರೆಡಿನಾ? ಸರ್ ನೀವು ಬರ್ಲಿ ಅಂತ ವೇಟ್ ಮಾಡ್ತಿದ್ದೆ. ಎಲ್ಲ ರೆಡಿ ಆ ಸೀನ್ ಎಕ್ಸ್ಪ್ಲೇನ್ ಮಾಡಿ. ಸರ್. ಫಸ್ಟ್ ಸೀನ್ ಸರ್, ಹಾ. ನಿಮ್ದು ಇಂಟ್ರೊಡಕ್ಷನ್ ಸೀನ್ ಸರ್. Okay. ದೂರದಲ್ಲಿ ಒಂದು ಕಾರ್ ನಿಂತಿರುತ್ತೆ ಸರ್. ನಿಂತಿರುತ್ತೆ. ದಗ 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 ಅಂತ ಹೊಗೆ ಬರ್ತಿರುತ್ತೆ ಸರ್. ಬರ್ಲಿ, ಬರ್ಲಿ. ಆ ಕಾರ್ನ ನಿಮ್ಮ ಕೂದ್ಲಿಂದ ಆಗಲ್ಲ, ಕಿತ್ತೋಗುತ್ತೆ. ಏನು ಅಲ್ಲ, ಕಾರ್ ಬ್ಯಾನೆಟ್ ಕಿತ್ತೋಗುತ್ತೆ ಅಂದೆ. ಯಾಕಂದ್ರೆ ನನ್ನ ತಲೆ ಕೂದಲು ತುಂಬಾ ಸ್ಟ್ರಾಂಗ್ ನೋಡಿ. ಅನಿಸ್ಲಿ ಮೇಡಮ್, ಸೀಮ್ ಗಿಲ್ದರ ಕೂದ್ಲಿ ಒಂದು. ಆ ಸೀನ್ ಬೇಡ, ಬೇರೆ ಸೀನ್ ಮಾಡೋಣ. ಸರ್ ಅದೇ ಹಲೋ, ಒಂದಲ್ಲ ಎರಡಲ್ಲ 250 ಸಿನಿಮಾಕ್ಕೆ ಪಾತ್ರ ಪರಕಾಯ ಪ್ರವೇಶ ಮಾಡಿ ಹೀರೋ ಆದವ. ನನಗ್ ಬೆಲೆ ಇಲ್ವಾ? ಏ ಬ್ಯಾಕಪ್ ಕಂಡ್ರ. ಹೋದ್ರಲ್ಲಿ ಸರ್. ಇವಾಗ ಜೋಶ್ ಬರೋ ಸೀನ್ ಮಾಡೋಣ ಸರ್. ಹಾ, ಎಲ್ರಿಗೂ ಜೋಶ್ ಬರ್ಬೇಕಾದ್ರೆ ಒಂದು ಡ್ಯಾನ್ಸ್ ಸೀನ್ ಮಾಡೋಣ ಸರ್. ವೆರಿ ಗುಡ್. ಈಗ ನನ್ನ ದಾರಿ ಬಂದೆ ನೋಡು. ಇಂಡಸ್ಟ್ರಿಯಲ್ಲಿ ಬೆಳಿತೀಯ ನೀನು, ಬೆಳಿತೀಯ. ಥ್ಯಾಂಕ್ ಯು ಸರ್. ಹೌದು, ಹೀರೋಯಿನ್ ಬರ್ತಾಳೆ ಇಲ್ಲ ನಾನೇ ಕರೆಯಕ್ ಹೋಗ್ಬೇಕಾ? ನಾನೇ ಕರಿ ಕರ್ಕೊಂಬತ್ತೀನಿ ಕರಿ ಕರಿ. ಔಟ್ರ್ ಕೊಡೋದಲ್ಲ, ಆ ಕಡೆಗೆ ನಿಂತ್ಕೋ, ಬ್ಲಾಕಿಂಗ್ ಕರೆಕ್ಟಾಗಿ ನಿಂತ್ಕೋ. ಆದ್ರೂ ಸಖತ್ತಾಗಿದ್ದೀರಾ. ಥ್ಯಾಂಕ್ ಯು. ಇವರು ನಾನೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ ನೋಡಿ. ನಾನು ದೊಡ್ಡ ಸೂಪರ್ ಸ್ಟಾರ್ ಅಂತೇಳಿ ನೀವೇನು ಹೆದರ್ಕೊಳ್ಳೋದು ಬೇಡ, ಆರಾಮಾಗಿ acting ಮಾಡಿ. ನೋಡಿ. ಏ, ರಾ. ಆಮೇಲೆ ನಾನು ಏನ್ ಮಾಡ್ತೀನೋ ಅದನ್ನ ನೋಡ್ಕೊಂಡು ಮಾಡಿ ಆಯ್ತಾ? ಇಂಡಸ್ಟ್ರಿಯಲ್ಲಿ ಬೆಳಿತೀರಿ. ಸರ್, ಸೀನ್. ಸಾಕಾಗಿದೆ ಡ್ರೆಸ್.